ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಪ್ರತಿಭಟನೆ ಸಭೆ ಮತ್ತು ಮುಖ್ಯಮಂತ್ರಿಗಳ ಮನೆಗೆ ಜಾಥಾ. ಎಲ್ಲ ಹಿರಿಯ ಹೋರಾಟಗಾರಗಳು ತಾಯಂದಿರು ಏನು ಹಗಲು ರಾತ್ರಿ ಚಳಿ ಹಮ್ಮಿಕೊಂಡಿದ್ರು. ಸರ್ಕಾರ ಸತ ಭಾರಿ ಒಳ್ಳೆ ರೀತಿಯಲ್ಲಿ ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಭಾರಿ ಗಂಭೀರ ವೇದಿಕೆ ಹತ್ರ ಬಂದು ನಾವು ನಿಮಗೆ ಭೂ ಸ್ವಾಧೀನ ಕಿತ್ಕೊಳ್ಳಲ್ಲ, ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋದಂತರು ಮಾಸಾಮಗಳಿವರು. ಆದರೂ ಸತ್ತ ಇಡೀ ಎಲ್ಲ ಚಳವಳಿಗಳು ಏನು ಕಾಂಗ್ರೆಸ್ ಅವ್ರು ಕಿತ್ಬಿಡ್ತೀರಿ, ನಾವೆಲ್ಲ ಒಂದಾಗಿ ಕಾಂಗ್ರೆಸ್ ಗೆಲ್ಸೋಣ ಅಂತ ನಾವೆಲ್ಲ ಮಾತಾಡಿದ್ದು. ಆದರೂ ಕಾಂಗ್ರೆಸ್ಸನ್ನ 136 ಸೀಟನ್ನ ಅತಿ ಹೆಚ್ಚಾಗಿ ಚಳವಳಿದಾರ ಗೆಲ್ಸ್ಕೊಟ್ರು. ಅವ್ರು ಕೊಟ್ಟ ಪ್ರತಿಫಲ ಏನಿವತ್ತು ನಾಚಿಕೆ ಆಗಬೇಕಲ್ಲ ನಮಗೆಲ್ಲ. ಇವತ್ತು ಇವ್ರು 3 ಜನನೇ, ಯಾರು ಕಾಂಗ್ರೆಸ್, ದಳ, BJP. ನಮ್ಮ ಹಳ್ಳಿಯಲ್ಲಿ ಮೋಸ ಮಾಡೋರು ಹೇಳ್ತಾರೆ, ಯಾರ ಮೋಸ ಮಾಡೋದು ಮತ್ತೆ ಬಂದರೆ ಈ ತಾಯಿಗಂಡ್ರು ಊರಲ್ಲಿಗೆ ಬಂದ್ರಲ್ಲಪ್ಪ ಏನು ಮಾಡಬೇಕು ಅಂತ. ಇವ್ರು 3 ಜನ ತಾಯಿಗಂಡ್ರು ತಾನೆ. BJP, ದಳ, ಕಾಂಗ್ರೆಸ್ ಇವ್ರು ಯಾರು ಏನು ವಂಶದ್ದು ಅಂತ ಹೇಳಂಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ಈಗೆಲ್ಲ 2 ಹಳ್ಳಿಗೆ ಜಪ್ತಿ ಮಾಡೋಕ್ಕೆ ನೋಟಿಸ್. ಅಂಥ ಕಾಲದಲ್ಲಿ ಪೇಲ್ಡ್ ಬ್ಯಾಂಕಿ ಜಪ್ತಿ ಮಾಡೋರು, ಈ ಹೆಣ್ಮಕ್ಳದ್ದು ವಾಲೆ ಅಂಡ ಪಂಡೆ ಎಲ್ಲ, ಅದು ಮರಿ ಜಪ್ತಿ ಅಂತ ಮಾಡಿದ್ದು ಯಾವುದೊಂದು ಈ ಚಳವಳಿ. ಇವತ್ತೇನು ಇವತ್ತು ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನ ಮರಿ ಜಪ್ತಿ ಮಾಡೋದು ಇವೆಲ್ಲ ಚಳವಳಿಗಾರ. ಮರಿ ಜಪ್ತಿ ಮಾಡ್ಕೊಳ್ಳಬೇಕಲ್ಲ, ಮರಿ ಜಪ್ತಿ ಮಾಡೋ ತಾಕತ್ತಿರೋದು ಇವತ್ತು ನಿಮಗೆ, ನಮಗೆ ಮಾತ್ರ. ಈಗ ಸಿದ್ದರಾಮಯ್ಯ ಹೇಳ್ತಾರೆ ನಾನು ಭಾರಿ ಗಂಭೀರವಾಗಿ ರೈತರ ಮಕ್ಕಳು ರೈತರಿಗೋಸ್ಕರ ಓಡಿಸ್ತಾ ಇದ್ದೀನಿ. ಈಗ ನೋಡ್ತಾ ಇದೆ ಸಿದ್ದರಾಮಯ್ಯ ಮಾಡೋ ಕೆಲಸ ಏನು, ಇಡೀ ಪೊಲೀಸ್ ಬಸ್ಸು ಯಾನ್ಗಳು ತಂದು ನಿಲ್ಲಿಸ್ಕೊಂಡ್ಬಿಟ್ಟಿದೆ. ಸರ್ಕಾರ ಕೇಳಬೇಕು, ನಾವು ನಿಮಗೆ ತಾಕತ್ತಿದ್ರೆ ಈ ಕಳ್ಳರನ್ನ ರೌಡಿ ತುಂಬಕ್ಕೆ ಜೈಲ್ಗಳಿಲ್ಲ, ಜೈಲು ಕಟ್ಟಕ್ಕೆ ಆಗೇ ಇಲ್ಲ. ಇನ್ನು ನಮ್ನೆಲ್ಲಪ್ಪ ತುಂಬ್ತೀನಿ, ನೀನು ತುಂಬಕ್ಕೆ ನಿನ್ನ ಕೈಲಿ ಆಗುತ್ತೆ? ತುಂಬಕ್ಕಾಗುತ್ತೆ ನಾವು ಹೇಳ್ಬೇಕಲ್ಲ. ನಾವು ತಯಾರಾಗ್ತಪ್ಪ, ತುಂಬಪ್ಪ ನೀನೊಂದ್ಸತಿ ಹೇಳ್ಬೇಕು. ನಾವು ಇವ್ರಿಗೆ ಮಾನಮರ್ದಿ ಏನಾದ್ರು ಐತೆ ಸರ್ಕಾರಗಳಿಗೆ? 228 ಜನನ ಇಡೀ ರಾಜ್ಯದಲ್ಲಿ ಗಂಭೀರ ಕಳಿಸ್ಕೊಟ್ಟಿದ್ದೀವಲ್ಲ. ನೀವು ನಮ್ಮನ್ನು ಕಾಯ್ರಿ, ಇಡೀ ರೈತರು ಒಕ್ಕಲ್ತನಕ್ಕೆ ಏನಾರ ಧಕ್ಕೆ ಬದ್ದರೆ ನೀವು ನಿಂತ್ಕೊಳ್ರಿ ಅಂತ ನಾವು ಕಳಿಸಿದ್ದೀವಿ ಅಂದರೆ 228 ಜನ ಏನು ಕಿಸಿದಾಗಿರಪ್ಪ ನೀವು? ಒಬ್ಬರು 845 ದಿವಸ ಚಂದ್ರಪಟ್ಟಣ ರೈತರು ಭೂ ಸ್ವಾಧೀನಕ್ಕೋಸ್ಕರ ಕೊಟ್ಟಿದ್ದಾರೆ. ನಮಗೆಲ್ಲ ಅನ್ನ ಹಾಕ್ತಾವ್ರೆ, ಅವ್ರ ಹೆಂಡತಿ ಮಕ್ಕಳಿಗೆ ಬಟ್ಟೆ ಕೊಡ್ತಾವ್ರೆ, ಓಡಾಡಕ್ಕೆ ಸಂಬಳ ಕೊಟ್ಟಿದ್ದೀವಿ, ಅವ್ರಿಗೆ ಕ್ವಾರ್ಟರ್ಸ್ ಕೊಟ್ಟಿದ್ದೀವಿ, ಅಚ್ಚುಕಟ್ಟಿಗೆ ಅವರೆಲ್ಲ AC ಕೊಟ್ಟಿದ್ವಿ ಅಂತ ಒಬ್ಬರಿಗೆ ಏನಾರ ಮಾನ ಮರ್ದಿದ್ರೆ ವಿಧಾನಸೌಧದಲ್ಲಿ ಮಾತಾಡೋದು. ರೈತರ ಪರಿಸ್ಥಿತಿ ಏನು? ಯಾರು ಸತ ಮಾತಾಡ್ತಾ ಇಲ್ಲ ಅಂದ್ರೆ ಇವ್ರಿಗೇನಂತ ಕರಿಬೇಕು? ನಾವು ರಾಜ್ಯದಲ್ಲಿ ಏನಂತ ಕರಿಬೇಕ್ರಿ? ಕರಿಬೇಕಾರೆ ನಾವೆಲ್ಲ. ಯಾಕೆಂದ್ರೆ ಒಂಥರ ಕಾನೂನು ಇದೆ, ಒಂಥರ ಹೋರಾಟ ಇದೆ. ಇನ್ಮೇಲೆ ಕಾನೂನಿಗೂ ಹೇಳ್ಬೇಕು. ನಾವೀಗ ಕಾನೂನು ಮರೇನು ಹೋಗ್ಬೇಕೆ. ಯಾಕೆಂದ್ರೆ ಒಬ್ಬ DC ಮಾತಾಡ್ಸಕ್ಕೆ, ಒಬ್ಬ ತಹಸೀಲ್ದಾರ್ಸ್ ಮಾಡ್ಸಕ್ಕೆ, ಒಬ್ಬ MLA ಕೇಳಕ್ಕೆ ಫಸ್ಟು ನಾಯಿ ಬಗ್ಲತ್ತದ, ಆಮೇಲೆ ಒಬ್ಬ ಅಟೆಂಡರ್ ಕೇಳ್ತಾನೆ, ಆಮೇಲೆ ನಮ್ಮ ಒಳಗೆ ಬಿಡ್ತಾನೆ. ಈ ಜಮೀನು ಯಾರ್ದಪ್ಪ? ಈ ವಾಸ್ತಿ ಯಾರ್ದು? ನಮ್ದಲ್ವ? ನೀನು ಬೂಟ್ ಹಾಕೊಂಡು ಒಳಗೆ ಬತ್ತೀಯ, ನಮ್ಮ ಜಮೀನೊಳಗೆ ಬತ್ತೀಯ ಅಂದರೆ, ನಮ್ಮ ಜಮೀನೊಳಗೆಲ್ಲ ಓಡಾಡ್ತೀಯ ಅಂದರೆ ಇಡೀ ರೈತರುಗಳ ನಮ್ಮ ಒಕ್ಕಲತನ ಉಳಿಸ್ಕೋಬೇಕು. ಜಮೀನು ಕೊಳ್ಬೇಕಾದ್ರೆ ಫಸ್ಟು ಬೂಟಾಗಿ ನಾವು ಸಣ್ಣ ಮಾಡ್ಕೊಂಡು ಒಳಗೆ ಹೋಗ್ತೀವಿ. ಈ ಕಳ್ಳರು ಮಕ್ಕಳು ಒಳಗೆ ನುಗ್ತಾರೆ ಅಂದರೆ ಕಾನೂನು ಕೇಳಬೇಕಲ್ಲ. ಏನಂದ್ ನಮ್ಮ ಹೊಲದೊಳಗೆ ನುಗ್ತಾರೆ ಅಂದರೆ ಅವ್ನ ಕಾಲು ಕಡಿಬೇಕು, ಕೈ ಕಡಿಬೇಕು, ಫಸ್ಟ್ ಕಾನೂನು ಮಾಡ್ರಿ ಅಂತ ಕೇಳ್ಬೇಕಲ್ಲ ನಾವು. ಯಾಕೆ ನಾವು ಜಮೀನು ಭಾರಿ ಗಂಭೀರ ಕಾಪಾಡ್ಕೊತಾರೆ. ಇದು ನಮ್ಮ ಜಮೀನು, ನಿಮ್ಗೆಲ್ಲ ಊಟ ಹಾಕ್ತಾರೆ. ಈಗ ಹೇಳಿದ್ರೆ ಎಲ್ಲ ಮಾತಾಡಿರ ನಮ್ಮ ಹೋರಾಟಗಾರ. ಅಂಬಾನಿ ಮಗಳಿಗೆ 5,000 ಕೋಟಿ ಎಲ್ಲ ಓಡೋದ್ರಲ್ಲ, ಅವ್ರಿಗೆ ಕಂಪ್ಯೂಟರ್ ತಿಂದ್ರ ಇಲ್ಲ ಮಣ್ಣು ತಿಂದ್ರು. ನಾವು ಬೆಳೆದ್ರೆ ಅನ್ನ ತಾನೆ ಭಾರಿ ಚೆನ್ನಾಗಿ ತಿಂದು ಬಂದದ್ದು. 5,000 ಕೋಟಿ ಏನೂ ಗೊತ್ತಾಗಲಿಲ್ಲ. ನಾವು ಬೆಳೆದ್ರೆ ಅನ್ನನೇ ಭಾರಿ ಹೊರತುಂಬ ತಿನ್ಕ ಬಂದಿದ್ದೇವೆ. ಅಲ್ಲೇನಪ್ಪ? ನಾವು ಬೆಳೆದ್ರೆ ಅನ್ನ ತಾನೆ ಇವ್ರು ತಿಂದಿದ್ದು, ಇವ್ರು ಕಳ್ರು. ಯಾವ ಮಟ್ಟಕ್ಕೆ ಇವರೆಲ್ಲ ಕಾನೂನು ಬರ್ಕತ್ತಾರೆ. ಇವತ್ತು ಯಾಕೆ ಇಡೀ ರಾಜ್ಯದಲ್ಲಿ ಚಳವಳಿಗಳು ಭಾರಿ ವಿಚಾರಂತರಿದ್ದೀವಿ. ಕಾನೂನು ಬರ್ಕೊಳ್ಳೋದು ನೀನು ಒಬ್ಬನೇ ಎಲ್ಲ ಕಲ್ತಿರೋದು. ಕಾನೂನು ಬರೆಯೋ ತಾಕತ್ತು ನಮ್ಮ ರಾಜ್ಯದಲ್ಲಿ ಹೋರಾಟಗಾರರಿಗೂ ಇದೆ. ಈ ಕಾನೂನು ಕಿತಾಕ ತಾಕತ್ತು ನಮಗಿದೆ. ಇವತ್ತು ಇದೆ ತಾನೆ? ಇಂಥ ಕಾನೂನನ್ನ ಬರ್ಕೊಂಡು ನೀವು ಒಕ್ಕಲ್ತನ ಎಬ್ಬಿಸ್ತೀರ ಅಂದರೆ
ಬನ್ನಿ ಮಕ್ಕಳ ನಾವು ಒಂದ್ಸತಿ ನೋಡ್ತೀವಿ, ರಿಪೇರಿ ಮಾಡ್ತೀವಿ ಅಂತ ಹೇಳ್ಬೇಕಲ್ಲ ನಾವು. ಎಲ್ಲಿ ಗಂಟ ಬಿಡ್ಕೊಡ ನಾವು. ಈ ಮುನಿಯಪ್ಪ ಕೋಲಾರದಿಂದ ಬಂದು ದೇವನಹಳ್ಳಿ ಜಿಲ್ಲಾ ಮಂತ್ರಿ ಅಲ್ಲ, ನಮ್ಮ ಜಿಲ್ಲಾ ಮಂತ್ರಿ ಆಗಿದೆ. ಎಂತ ಆಸ್ಪತ್ರೆ ನಮಗೆ ಗೆಲ್ಸ್ಬಿಡ್ರಪ್ಪ, ನಾವು ದೇವನಹಳ್ಳಿ ಉದ್ಧಾರ ಮಾಡಿಬಿಡ್ತೀವಿ, ದೇವನಹಳ್ಳಿ ರೈತರು ಅಂತ ಹೇಳ್ದಂತ ಮಾಸಮ್ಮೆ ಎಲ್ಲೋದಪ್ಪ ನೀನು? ಏನ್ ಮಾಡ್ತಾ ಇದ್ದೀ ನೀನು? ಏನ್ ಮಾಡ್ತೀನಿ ನೀನು ಮುನಿಯಪ್ಪ? ನೀನು ಎಲ್ಲರೂ ಬಂದ್ಬಿಟ್ರಿ ನಮ್ಮ ಚಳ್ಳಿ ಜಾಕ್. ನಿಮ್ನೆಲ್ಲ ನಾವು ನಂಬಿದ್ವಿ ನಮ್ಮ ಜನ. ಈ ನಿಮ್ಮೆಲ್ಲ ತಾಳ್ಮೆ. ಕಟ್ಟೆ ಹೊಡ್ಕೊಂಡ್ರೆ ಏನಾಗತ್ತೆ? ಕಟ್ಟೆ ಹೊಡ್ಕೊಂಡ್ರೆ ಏನ್ ಮಾಡಬೇಕಾಗತ್ತೆ ನಿಮ್ ಕೈಲಿ ಸರ್ಕಾರಗಳು? ನಿಮ್ಗೆ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಲ್ಗೊಂದಲ್ಲಿ ಏನು ನಮ್ಮ ರೈತರ ಮೇಲೆ ಗುಂಡಾಡಿಸಿ ಏನ್ ಸಾಯಿಸಿದ್ರಿ, ಅವು ಇಡೀ ರಾಜ್ಯದ ಚಳವಳಿ ಇದೇ ಕಾಂಗ್ರೆಸ್ ಗುಂಡೂರು ಸರ್ಕೊಂಡು ನಿಮ್ಮ ಸರ್ಕಾರಕ್ಕೆ ಬಿಸಾಕಿ ಮಕ್ಕಳ ಅದು ಹೆಂಗ್ ನಡೆಸಿ ಅಂತ ಹೇಳೋದಂತಾರೋ ಈ ಚಳವಳಿ ಇದ್ದಾರೆ. ಕಾಂಗ್ರೆಸ್ ಕಿತ್ತಾಕ್ಸಿದ ಯಾರಲ್ಲ ನಾವೇ. ಇವತ್ತು ಅಷ್ಟೇ ಈ ಚಂದ್ರಪಟ್ಟಣ ಭೂ ಸ್ವಾಧೀನ ಕಾಯ್ದೆಗೆ ನೀವೇನಾದ್ರೂ ಮುಂದಾದ್ರೆ ನಿಮ್ಮ ಸರ್ಕಾರ ಕಿತ್ ಬಿಸಾಕ ತಾಕತ್ತು ನಮ್ಗಿದೆ ಮಕ್ಕಳ ಅಂತ ಹೇಳ್ತೀನಿ. ಹೇಳ್ಬೇಕಲ್ವೇನ್ರಿ? ಹೇಳ್ಬಿಡ್ತೇನೆ. ಕೊಡೋ ನೀನ್ ಎಷ್ಟು ಜನ ಪೊಲೀಸ್ ಕೊಡ್ತೇವೆ, ಎಷ್ಟು ಜನ ಯಾಕೆ ಬಸ್ ನಿಲ್ಸ್ಕತಿ. ಈಗ ಸರ್ಕಾರಕ್ಕೂ ಪೊಲೀಸ್ಗೂ ಹೇಳ್ತೀವಿ ನಾವು, ನಿಮಗೆ ತಾಕತ್ತಿದ್ರೆ ನಮ್ಮನ್ನ ತಡೀರಿ, ನಾವು ತಯಾರಾಗಿ ಬಂದಿದ್ದೀವಿ. ನೀನೆಲ್ಲೋ ಕರ್ಕೊಂಡಾಗ ಯಾವುದೇ ಸ್ಕೂಲ್ ಬಿಡಲ್ಲ, ಎಲ್ಲ ಚೆನ್ನಾಗಿ ನಮ್ಮ ಅನ್ನ ಹಾಕ್ಬಿಡೋದಲ್ಲ. ನಿಮಗೆ ಗೌರವ ಇತ್ತು ಪರಪಗ್ರ ತಗೊಂಡೋಗಿ ನಾವು ರೆಡಿಯಾಗಿ ಬಂದಿದ್ದೀವಿ. ಎಲ್ಲ ತಗೊಂಡ್ಬೇಕು ಪರಪಗ್ರ ಜೈಲಿಗೆ ನಾವು ತಯಾರಾಗಿ ಬಂದಿದ್ದೀವಿ. ಬನ್ನಿ, ನಾವು ನೋಡ್ತೀವಿ. ಬರೀ ಚಂದ್ರಪಟ್ಟಣ ಏನು ದೇವನಹಳ್ಳಿ ಒಂದೇ ಅಲ್ಲ, ಈ ರಾಜ್ಯದ ಮೂಲೆಯಿಂದ ವಿಚಾರಂತರ ಹೋರಾಟಗಾರರು ತಯಾರಾಗ್ತೀವಿ. ತುಂಬಿ ರಾಜ್ಯದಲ್ಲಿ ತುಂಬ್ತಾರೆ, ನಾವು ನೋಡ್ತೀವಿ. ತುಂಬಕ್ ತಾಕತ್ತೈತೆ ನಿಮ್ಗೆ. ಯಾಕ್ರಿ ಸುಮ್ಮನೆ ನಮ್ಮ 842 ದಿವಸ ಆ ಹೆಣ್ಮಕ್ಳು, ರೈತರು, ಹೋರಾಟಗಾರರು ಹಗ್ಲು ರಾತ್ರಿ ಅಂದಲೆ, ಮನೆ ಮಠ ಅಂದಲೆ, ದನಕರ ಅಂದಲೆ ನಮ್ಮ ಮಕ್ಕಳ